ಹಂತ ಹಂತವಾಗಿ ದಲಿತರನ್ನ ಮುಗಿಸುವ ಷಡ್ಯಂತ್ರವನ್ನ ಮಾಡಿದ್ದಾರೆ. ಆದ್ದರಿಂದ ಅವರು ದಲಿತ ವಿರೋಧಿ ಅನ್ನುವ ವಿಚಾರದಲ್ಲಿ ಎಳ್ಳಷ್ಟು ಕೂಡ ಸುಳ್ಳಿಲ್ಲ. ಮಾನ್ಯ ಸಿದ್ದರಾಮಯ್ಯನವರು ದಲಿತ ವಿರೋಧಿ, ಇದರಲ್ಲಿ ಸಂಪೂರ್ಣವಾಗಿ ಅವರು ಬೆತ್ತಲಾಗಿದ್ದಾರೆ. ನಯವಾಗಿಯೇ ದಲಿತರನ್ನ ಮುಗಿಸ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದೆ, ಹಂತವಾಗಿ ಮುಗಿಸುವ ಸಂಚು ಮಾಡಿದ್ದಾರೆ ಅಂತಕ್ಕಂಥ ಮಾತು. ಆದ್ರಿಂದ ಅವರನ್ನ ಇನ್ನೊಂದು ಹೆಸರಿನಲ್ಲಿ ಕರಿಬಹುದು. ಸಿದ್ದರಾಮಯ್ಯನವರು ದಲಿತರ ಪಾಲಿನ ದೇವರಾಗುವುದರ ಬದಲಾಗಿ ದಲಿತರ ಪಾಲಿನ ಯಮದೂತನಾಗಿ ಬಂದಿದ್ದಾರೆ. ದಲಿತರ ಪಾಲಿಗೆ ಯಮದೂತರಾಗಿ ಬಂದಿದ್ದಾರೆ. ದಲಿತರನ್ನ ಸಂಪೂರ್ಣವಾಗಿ ಈಗ ಮುಗಿಸಿದ್ದಾರೆ. ಈಗಾಗಲೇ ಅದಕ್ಕೆ ನಾನು ಹೇಳಿದೆ, ಎಲ್ಲದಕ್ಕಿಂತ ಮಿಗಿಲಾಗಿ ಇಷ್ಟೆಲ್ಲ ಇದ್ದಾಗಲೂ ಕೂಡ SCP TSPದು ಇಂಥ ಒಂದು ಅನ್ಯಾಯ ಮಾಡಿ ಈಗ ಒಳ ಮೀಸಲಾತಿಯ ಇನ್ನೊಂದು ಅನ್ಯಾಯಕ್ಕೆ ಪ್ರಾರಂಭ ಆಗಿದೆ. ಒಳ ಮೀಸಲಾತಿ 17% ಮಾಡಿ 15ರಿಂದ 17% ಮಾಡಿತ್ತು. ಅದರ ಮೂಲಕವೇ ನಾಗಮೋಹನ್ ದಾಸ್ ಅವರ ವರದಿಯನ್ನು ತಗೊಂಡ್ರಿ. ಅದರ ಪ್ರಕಾರವೇ 665 ಇದರಲ್ಲಿ ನೀವು ಹಂಚಿಕೆಯನ್ನು ಮಾಡಿದ್ರಿ. ಆಕ್ಟ್ ಪಾಸ್ ಮಾಡಿ ಗವರ್ನರ್ನಿಂದ ಅದಕ್ಕೆ ಅಂಕಿತವನ್ನು ತಗೊಂಡ್ರಿ. ತಗೊಂಡ ಮೇಲೆ ಅದನ್ನೇ ನೀವು ತರಬೇಕಾಗಿತ್ತು. ಒಂದು ಸಮಯ ಅದನ್ನು ತಗೊಳಕ್ ಆಗೋದಿಲ್ಲ, ಕೋರ್ಟಲ್ಲಿ ಅದಕ್ಕೆ ಒಪ್ಪಿಗೆ ಇಲ್ಲ ಅಂದಮೇಲೆ ನೀವು ಅಂಕಿತ ತಗೊಳ್ಳೇಬಾರ್ದಾಗಿತ್ತು. ನೀವು ಯಾಕೆ ಅಂಕಿತ ತಗೊಂಡ್ರಿ? ಕೋರ್ಟ್ ಹೇಳಿದೆ ಅಂದ ಮೇಲೂ ನೀವು ಯಾಕೆ ತಗೊಂಡ್ರಿ? ನಿಮಗೆ ಪ್ರಜ್ಞೆ ಇರಲಿಲ್ವಾ? ನಿಮಗೇನು ಬುದ್ಧಿ ಇಲ್ವಾ? ತಗೊಂಡ ಮೇಲೆ ಅದನ್ನು ಜಾರಿಗೆ ತರಬೇಕಾಗಿತ್ತು, ತರಲಿಲ್ಲ. ಈಗ 15ನೇ ಮೇಲೇನೆ ನಾವು ಹಂಚಿಕೆ ಮಾಡ್ತೀವಿ ಅಂತ ಕೋರ್ಟ್ಗೆ ಹೇಳಿದ್ದೀರಿ. ಅವ್ರು ಕೇಳಲೇ ಇಲ್ಲ ನಿಮ್ಮನ್ನು, ಕೋರ್ಟ್ಗೆ ಹೇಳಿದ್ದೀರಿ. ಕೋರ್ಟ್ಗೆ ಹೇಳಿದ ಮೇಲೆ ನೀವು ಈ ಆಕ್ಟ್ ಅನೂರ್ಜಿತ, ಈ ಆಕ್ಟ್ ಊರ್ಜಿತ ಆಗಲಿಲ್ಲ. ಅದು ತಿಪ್ಪೆ ಗುಂಡಿಗೆ ಹೋದಂಗ. ಈಗ ಅದು ಅದ್ರ ಮೇಲೆ ನೀವು ತೀರ್ಮಾನ ಕೊಡೋಕ್ಕಾಗಲ್ಲ. ಇಲ್ಲಾಂದರೆ ನೀವು ಕೋರ್ಟ್ಗೆ ಹೋಗಿ ಫೈಟ್ ಮಾಡಿ ಅದರ ಮೇಲೆ ತರಬೇಕು. ಇಲ್ಲಾಂದರೆ ಅದು ಅನೂರ್ಜಿತ ಆಗುತ್ತೆ. ಇದಾದ ಮೇಲೆ ಈಗ ಯಾವ ರೀತಿ 56,000 ಹುದ್ದೆಗಳನ್ನು ತುಂಬುತ್ತೀರಿ? SC STಗಳ ಪಾಲು ಅಲ್ಲಿ ಏನು? ಇದೆಲ್ಲಕ್ಕಿಂತ ಮಿಗಿಲಾಗಿ ನಾನು ಇನ್ನೊಂದು ಪ್ರಶ್ನೆ ಇದೆ. ಅಂಕಿತ ಹಾಕಿರೋದು 24ನೇ ತಾರೀಕು. ಎಂಪ್ಲಾಯ್ಮೆಂಟ್ಗೆ ಧಾರವಾಡ ಯೂನಿವರ್ಸಿಟಿಯಲ್ಲಿ, BDAನಲ್ಲಿ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ABC ಪ್ರವರ್ಗಗಳನ್ನು ನೀವು ಯಾವ ರೀತಿ ಅನೌನ್ಸ್ ಮಾಡಿದ್ರಿ? ಯಾಕೆ ಮಾಡಿದ್ರಿ? ಗೊಂದಲ ಯಾಕೆ ಸೃಷ್ಟಿ ಮಾಡಿದ್ರಿ? ಬಂದ ಎಲ್ಲ ಪೋಸ್ಟ್ಗಳು ಪ್ರವರ್ಗ ಎ, ಪ್ರವರ್ಗ ಎ, ಪ್ರವರ್ಗ ಎ ಅಂತ ಬಂತು. ಈಗೇನಾಗ್ತಾ ಇದೆ? ಜಾತಿ ಸಂಘರ್ಷಕ್ಕೆ ಸಿದ್ದರಾಮಯ್ಯನವರು ಕುಮ್ಮಕ್ಕು ಕೊಡ್ತಿದ್ದಾರೆ. ಒಂದು ಕಡೆ ಜಾತಿಗಳನ್ನು ಒಡೆದು ತಮ್ಮ ಓಟಿನ ಬಲವನ್ನು ಹೆಚ್ಚಿಸ್ಕೊಳ್ತಾರೆ ಕಾಂಗ್ರೆಸ್ನವರು. ಇನ್ನೊಂದು ಕಡೆ ಈಗ ಜಾತಿಗಳ ಸಂಘರ್ಷಕ್ಕೆ ಕುಮ್ಮಕ್ಕು ಕೊಡ್ತಿದ್ದಾರೆ. ಯಾವ ರೀತಿ ಅಂದರೆ, ಸರ್ಕಾರ ಮಾಡಿದ ತಪ್ಪಿಗೆ ಜನಾಂಗಗಳು ಯಾಕೆ ತಮ್ಮಲ್ಲಿ ಹೋರಾಟ ಮಾಡಬೇಕು? ಇವತ್ತು ನೀವು ನೋಡ್ತಾ ಇದ್ದೀರಿ, ಯಾವಾಗ ಈ ಕ್ಯಾಟಗರಿ ಎ ಅಂತ ಹೋಯ್ತು, B ಕ್ಯಾಟಗರಿಯವರು ಸಂಘರ್ಷಕ್ಕಿಳಿದ್ರು. ಅವರು ಸಂಘರ್ಷಕ್ಕಿಳಿದಿದ್ದು ಇನ್ನೊಂದು ಜಾತಿಯ ಮೇಲೆ ಅಲ್ಲ, ಅದು ಅವರ ಜಾತಿಗೆ ಸಂಬಂಧಪಟ್ಟಿರತಕ್ಕಂಥ ಸಚಿವರು ಮತ್ತು ಸರ್ಕಾರ ಮತ್ತು ಅವರ ಜಾತಿಯ ಸಚಿವರ ಮೇಲೆ ಸಂಘರ್ಷಕ್ಕಿಳಿದು
ಮೈಸೂರು, ಚಾಮರಾಜನಗರ, ಹಾಸನ, ಗುಲ್ಬರ್ಗಾ ಭಾಗಗಳಲ್ಲಿ ಅವರ ಸಚಿವರ ಫೋಟೋಗಳಿಗೆ ಮೇಲೆ ಚಪ್ಪಲೆಯಲ್ಲಿ ಹೊಡೆತಕ್ಕಂಥದ್ದು, ಅವರ ಫೋಟೋಗಳನ್ನು ಸುಡ್ತಕ್ಕಂಥ ಕೆಲಸವನ್ನು ಮಾಡಿಬಿಟ್ರು. ಅದು ಮಾಡಿದ್ದು ಸರಿ ಅಂತ ನಾನು ಹೇಳೋದಿಲ್ಲ. ಆದರೆ ಅವರ ಆಕ್ರೋಶವನ್ನು ಆ ರೀತಿ ತೀರಿಸಿಕೊಳ್ಳುವಾಗ ಎ ಕ್ಯಾಟಗರಿಯವರು ಅವರು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತು. ಸಿ ಕ್ಯಾಟಗರಿಯವರು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತು. ಆದರೆ ಈಗೇನಾಗಿದೆ, ಎ ಕ್ಯಾಟಗರಿಯವರು ಬಿ ಕ್ಯಾಟಗರಿಯವರು ಮೇಲೆ, ಸಿ ಕ್ಯಾಟಗರಿಯವರು ಎ ಬಿ ಕ್ಯಾಟಗರಿಯವರ ಮೇಲೆ, ಅಂದರೆ ಇಂಟರ್ನಲಿ ಸಂಘರ್ಷ ಪ್ರಾರಂಭ ಆಗಿದೆ. ಇದಕ್ಕೆ ಕಾರಣ ಈ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು. ಇದು ಬೇಕಿತ್ತ ನಿಮಗೆ? ನಿಮ್ಮ ತಪ್ಪಿಗಾಗಿ ನ್ಯೂನ್ಯತೆ ಇರೋದು ಸರ್ಕಾರದಲ್ಲಿ. ನೀವು ತಪ್ಪು ಮಾಡಿ ಜನರನ್ನು ಸಂಘರ್ಷಕ್ಕಿಳಿಸ್ತಕ್ಕಂಥದ್ದು ಇದು ಏನು ನ್ಯಾಯನ? ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರನೂ ಕೊಡಬೇಕು. ಅದರ ತಕ್ಷಣ ಈ ನ್ಯೂನ್ಯತೆಗಳನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಬೇಕು.